ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಎಲ್ಲರಿಗೂ SRH ವರ್ಸಸ್ LSG ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಗುರು, ಎಲ್ಲ ಟೀಮ್ಗಳು SRH ನ ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ಹೊಡಿಯೋದು ಹೆಂಗೆ ಅಂದ್ರೆ ಹೆಂಗ್ ಹೊಡಿಬೇಕು ಅಂತ ಇವತ್ತು LSG ಅವರು ತೋರಿಸ್ಕೊಟ್ರು. ಗುರು, ಎಲ್ಲಾ ಟೀಮ್ಗೂ ಒಂಥರ ಈ ತರ ಸ್ಟ್ರಾಟಜಿ ಮಾಡಿ ನೀವು ಇವ್ರನ್ನ ಹೊಡಿಬೋದು ಅಂತ ತೋರಿಸ್ಕೊಟ್ರು. ಇವತ್ತು LSG ಬೌಲಿಂಗ್ ಪ್ಲಾನ್ಸ್ ಒಂಥರ ಸಖತ್ತಾಗಿತ್ತು ಗುರು, ಒಳ್ಳೆ ಪರ್ಫೆಕ್ಟ್ ಪ್ಲಾನ್ ಇತ್ತು. ಮತ್ತೆ SRH ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ಇವತ್ತು ಎಕ್ಸ್ಪೋಸ್ ಆಯ್ತು ಗುರು. ಇವರು ಹೊಡಿಸ್ಕೋತಾರೆ, ಇವರು ಕಮ್ಮಿ ಟಾರ್ಗೆಟ್ ಇದ್ರೆ ಎಲ್ಲ ಡಿಫೆಂಡ್ ಮಾಡಲ್ಲ. ಮೊದ್ಲಿತ್ತು ಗುರು ಇವ್ರದ್ದು ಬೌಲಿಂಗ್ ಅಟ್ಯಾಕ್ 130 114 ಎಲ್ಲ ಡಿಫೆಂಡ್ ಮಾಡ್ತಿದ್ರು. ಇವ್ರ ಸ್ಟ್ರೆಂತೆ ಬೌಲಿಂಗ್ ಅಲ್ಲಿ ಇತ್ತು. ಬಟ್ ನೋಡಿ ಗುರು, ಇವಾಗ ಬ್ಯಾಟಿಂಗ್ ಫುಲ್ ಸ್ಟ್ರೆಂತ್ ಇದೆ, ಆದ್ರೆ ಬೌಲಿಂಗ್ ಸ್ವಲ್ಪ ಇವರು ಹೊಡಿಸ್ಕೋತಾರೆ ಗುರು. ಅಂದ್ರೆ ಇವ್ರಿಗೂ ಒಂದು ಕುಶನ್ ಬೇಕು. ಒಂದು 250 ರನ್ ನೋಡಿದ್ರೆ ಅವಾಗ ಡಿಫೆಂಡ್ ಮಾಡ್ಕೋತಾರೆ, ಕಮ್ಮಿ ಇದ್ರೆ ಇವರು ಸರಿಯಾಗಿ ಇಕ್ಕಿಸ್ಕೋತಾರೆ ಅಂತ ಇವತ್ತು ಗೊತ್ತಾಗಿದೆ. ನಾನು ಇವತ್ತು LSG ಅವರು ಟಾಸ್ ಗೆದ್ದಿ ಬೌಲಿಂಗ್ ತಗೊಂಡಾಗ ಏನ್ ಗುರು ಮಾಡ್ತಿದ್ದಾರೆ ಇವರು. ಮತ್ತೆ SRH ಕೈ ಇವರು ದಾಯಿ ಹೊಡೆದಾಗ ಉಳಿಸ್ಕೋಬೇಕು ಅಂತ ಅನ್ಕೊಂಡಿದಾರ ಅಂತ ಏನಾರೋ ಯೋಚನೆ ಬಂತು ಗುರು. ಏನ್ ಮಾಡ್ತಿದಾರೆ ಗುರು ಇವರು ಅಂತ ಅನ್ನಿಸ್ತು. ಆಮೇಲೆ ಇವತ್ತು LSG ಅವ್ರದ್ದು ಪರ್ಫೆಕ್ಟ್ ಪ್ಲಾನಿಂಗ್ ಇತ್ತು. ಶಾರ್ದೂಲ್ ಠಾಕೂರ್ ಅವರು ಗುರು ಮ್ಯಾನ್ ವಿತ್ ಅ ಗೋಲ್ಡನ್ ಆರ್ಮ್ ಅಭಿಷೇಕ್ ಶರ್ಮಾ ಅವ್ರನ್ನ ಔಟ್ ಮಾಡ್ತಾರೆ. ನೆಕ್ಸ್ಟ್ ಬಾಲೆ ಇಶಾನ್ ಕಿಶನ್ ಅವ್ರನ್ನ ಔಟ್ ಮಾಡ್ತಾರೆ. ಇವತ್ತು LSG ಒಳ್ಳೆ ಪ್ಲಾನಿಂಗ್ ಇತ್ತು ಗುರು. ಬ್ಯಾಟ್ಸ್ಮನ್ ಯಾವ ಬಾಲ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಎಲ್ಲಾ ತರ ಡಿಲಿವರೀಸ್ನು ಮಿಕ್ಸ್ ಮಾಡ್ತಾ ಇದ್ರು. ಅದೊಂಥರ SRH ಬ್ಯಾಟರ್ಸ್ಗೂ ಒಂಥರ ಕನ್ಫ್ಯೂಸ್ ಆಯ್ತು ಅಂತ ಅನ್ಸತ್ತೆ. ಯಾವ್ದು ಹಾಕ್ತಾರ ಗುರು ನೆಕ್ಸ್ಟ್ ಬಾಲ್. ಒಂದೊಂದು ಸಡನ್ ಆಗಿ ಫುಲ್ ಟಾಸ್ ಹಾಕ್ತಿದ್ರು, ಫುಲ್ ಲೆಂತ್ ಹಾಕ್ತಿದ್ರು, ವೈಡ್ ಹಾಕ್ತಿದ್ರು, ಒಂದೊಂದು ಗುಡ್ ಹಾಕ್ತಿದ್ರು, ಒಂದೊಂದು ಶಾರ್ಟ್ ಹಾಕ್ತಿದ್ರು, ಎಲ್ಲ ಮಿಕ್ಸ್ ಮಾಡ್ತಾ ಇದ್ರು. ನೋಡಿ ಗುರು, ಇವತ್ತು ಶಾರ್ದೂಲ್ ಠಾಕೂರ್ ಅವರು ವಿಕೆಟ್ ತೆಗೆದ್ರಲ್ಲ ಗುರು, ಅಲ್ಲಿ ಒಂದ್ ಸ್ವಲ್ಪ ಮ್ಯಾಚ್ ಕಂಟ್ರೋಲಿಗೆ ಬಂತು. ಆಮೇಲೆ ಗುರು ಟ್ರಾವಿಸ್ ಹೆಡ್ ಅವ್ರ ಕ್ಯಾಚ್ ನಿಕೋಲಸ್ ಪೂರನ್ ಅವ್ರು ಬಿಡ್ತಾರೆ. ಅವಾಗ ಏನ್ ಗುರು, ಇದು ಮತ್ತೆ ಎಡ್ವರ್ಡ್ ಆಯ್ತು ಏನಾದ್ರು ಹೆವಿ ಹೊಡಿಸ್ಕೋತಾರ ಅನ್ಕೊಂಡೆ. ಟ್ರಾವಿಸ್ ಹೆಡ್ ಅವ್ರು ಇಲ್ಲಿವರೆಗೂ ಒಳ್ಳೆ ಫಾರ್ಮ್ ಅಲ್ಲಿ ಕಾಣ್ತಿದ್ರು ಗುರು. ಆಮೇಲೆ ಪ್ರಿನ್ಸ್ ಅವ್ರಿಗೆ ನೋಡಿ ಗುರು, ಫಸ್ಟ್ ವಿಕೆಟ್ ಟ್ರಾವಿಸ್ ಹೆಡ್ ಅವ್ರು ಸಿಕ್ಕಿದೆ. ಸಿಂಪಲ್ ಗುರು, ವಿಕೆಟ್ ಲೆಂತ್ ಜಾಸ್ತಿ ಏನು ಟ್ರೈ ಮಾಡ್ಲಿಲ್ಲ. ವಿಕೆಟ್ ಲೆಂತ್ ಹಾಕೋರು ಆರಾಮ್ಸಾಗಿ ವಿಕೆಟ್ ಸಿಕ್ತು. ಆಮೇಲೆ ಸ್ವಲ್ಪ SRH ಅವ್ರದ್ದು ಸ್ಲೋ ಆಯ್ತು. ಆಮೇಲೆ ನಮ್ ನಿತೀಶ್ ರೆಡ್ಡಿ ಅವರು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ರು. ನಾನು ಅಭಿನವ್ ಮನೋಹರ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಬಟ್ ಅವರಿಂದ ಅಷ್ಟೇನು ಕಾಂಟ್ರಿಬ್ಯೂಷನ್ ಬರ್ಲಿಲ್ಲ. ಇನ್ನು ಅನಿಕೇತ್ ವರ್ಮಾ ಅವರು ಗುರು ಸಖತ್ತಾಗಿ ಆಡಿದ್ರು ಗುರು, ಸಖತ್ತಾಗಿತ್ತು ಅವ್ರದ್ದು ಸ್ಟ್ರೈಕಿಂಗ್ ಎಬಿಲಿಟಿ. ಇನ್ನು ಪ್ಯಾಟ್ ಕಮಿನ್ಸ್ ಅವರು ಒಂದ್ 3 6 ಹೊಡಿದ್ರು ಗುರು. ಆಮೇಲೆ ಔಟ್ ಆದ್ರು ಗುರು. 6 ಹೊಡಿತೀನಿ ಔಟ್ ಆಗ್ತೀನಿ ಅಂತಾನೆ ಬಂದಿದ್ರು ಅಂತ ಅನ್ಸತ್ತವ್ರು. ಆಮೇಲೆ ಗುರು, ನಮ್ಮ LSG ಅವ್ರ ಚೇಸ್ ಬಗ್ಗೆ ಮಾತಾಡ್ಲೇಬೇಕು ಗುರು. 16.1 ಓವರ್ ಅಲ್ಲೇ ಕಂಪ್ಲೀಟ್ ಚೇಸ್ ನ ಮುಗಿಸ್ಬಿಡ್ತಾರೆ. ನಮ್ಮ ಮಿಚೆಲ್ ಮಾರ್ಷ್ ಮತ್ತೆ ನಿಕೋಲಸ್ ಪೂರನ್ ಅವ್ರ ಶಾರ್ಟ್ ಗುರು ಏನ್ ಸಖತ್ತಾಗಿರತ್ತಲ್ವಾ. 26 ಬಾಲ್ಗೆ 70 ರನ್ ಹೊಡೆದಿದ್ದಾರೆ ಗುರು. 6 ಗಳು ಒಳ್ಳೆ ಸರಿಯಾಗಿ ಹೊಡಿತಿದ್ರು. ನನಗೆ ಇವ್ರದ್ದು ಇಂಪ್ಯಾಕ್ಟ್ ಪ್ಲೇಯರ್ ಸಬ್ಸ್ಟಿಟ್ಯೂಟ್ ಅದೇನು ಅಂತ ಅರ್ಥನೇ ಆಗ್ಲಿಲ್ಲ ಗುರು. ಟ್ರಾವಿಸ್ ಹೆಡ್ ಅವ್ರನ್ನ ಕಳಿಸಿ ಅಡಮ್ ಚಾಂಪಾ ಅವ್ರನ್ನ ಯಾಕೆ ತಗೊಂಡ್ರು ಅಂತ. ಇಲ್ಲ ಅಭಿನವ್ ಮನೋಹರ್ನ ಕಳಿಸ್ಬೋದಿತ್ತು, ಇಲ್ಲ ಅನಿಕೇತ್ ವರ್ಮಾ ಅವ್ರನ್ನ ಕಳಿಸ್ಬೋದಿತ್ತು. ಯಾಕಪ್ಪ ಅಂದ್ರೆ ಆಗ ಟ್ರಾವಿಸ್ ಹೆಡ್ ಅವ್ರ ಗುರು ಆಫ್ ಸ್ಪಿನ್ ಮಾಡ್ತಾರೆ. ವರ್ಲ್ಡ್ ಕಪ್ ಅಲ್ಲೂ ಸಹ ಮಾಡಿದ್ರು. ಸೌತ್ ಆಫ್ರಿಕಾ ಆದ್ಮೇಲೆ ನನಗೆ ನೆನಪಿದೆ, ವಿಕೆಟ್ ಎಲ್ಲ ಸಿಕ್ಕಿತ್ತು. PGT ಸೀರೀಸ್ ಅಲ್ಲೂ ಮಾಡಿದ್ರು ಬೌಲಿಂಗ್ ನ. ಅಬ್ದುಲ್ ಸಮದ್ ಅವರು ಒಂಥರ ಸಖತ್ತಾಗಿ ಆಡಿದ್ರು ಅಂತಾನೆ ಹೇಳ್ಬೋದು. ಕೊನೆಯಲ್ಲಿ ಫಿನಿಶಿಂಗ್ ಟಚ್ ಕೊಟ್ರು. ಮಿಲ್ಲರ್ ಗಿಂತ ಒಂಚೂರು ಬೇಗ ನಾನು ಮುಗಿಸ್ಬೇಕು ಅಂತ ಬಂದಂಗೆ ಇತ್ತು ಅಬ್ದುಲ್ ಸಮದ್ ಅವರು. ಆಮೇಲೆ ರಿಷಬ್ ಪಂತ್ ಅವ್ರ ಗುರು ಒಂಥರ ಔಟ್ ಆಗ್ತಾರೆ, ಅದು ಲೆಕ್ಕದಲ್ಲಿ ನೋ ಬಾಲ್ ಏನಿರಲ್ಲ, ಅವ್ರು ಮುಂದೆ ಬಂದಿರ್ತಾರೆ ಸ್ಕ್ರೀಸ್ ಇಂದ, ಅದರಿಂದ ಅವ್ರು ಔಟ್ ಆಗ್ತಾರೆ. ನಮ್ಮ ಹರ್ಷಲ್ ಪಟೇಲ್ ಅವ್ರ ಬೌಲಿಂಗ್ ಅಲ್ಲಿ ನಾನು ಆ ಬಾಲ್ ಹೊಡೆದ ತಕ್ಷಣ ನಮ್ಮ ಹರ್ಷಲ್ ಪಟೇಲ್ ಅಣ್ಣ ಫುಲ್ ಟಾಸ್ ಪಟೇಲ್ ಆಗ ಕೊಂಟವ್ರೇನೋ ಮತ್ತೆ ಅಂತ ಅನ್ಕೊಂಡೆ. ಇನ್ನು ಗುರು ಆರಾಮ್ಸಾಗಿ ಚೇಸ್ ಮಾಡಿ LSG ಅವರು ಈ ಮ್ಯಾಚ್ ನ ಮುಗಿಸ್ತಾರೆ. ಇದು ಗುರು SRH ನ ಹೆಂಗ್ ಹೊಡಿಬೇಕು ಎಲ್ಲಾ ಟೀಮ್ಗೂ ಹೇಳ್ಕೊಟ್ಟಂಗೂ ಆಗಿದೆ. ಆಮೇಲೆ ಇದೊಂಥರ SRHಗೂ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾನು ಸಹ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇವರು ಹೋದ್ ಸತಿ ಕೊನೆಯಲ್ಲಿ ಹಿಂಗಾಗಿದ್ ಗುರು KKR ಮೇಲೆ, ಈ ಸತಿ ಮೊದಲೇ ಆಗಿರೋದ್ರಿಂದ ಏನಾದ್ರು ಒಂದು ಕಲ್ತ್ಕೋತಾರೆ ಅಂತ ಅನ್ಕೊಂಡಿದೀನಿ. ಈ ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.